ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ. ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಕರ್ನಾಟಕದ ಸಾಂಪ್ರದಾಯಿಕ ಸ್ವೀಟು ಅಕ್ಕಿ ಹಾಲ್ಬಾಯಿ ಅಥವಾ ಕೀಲ್ಸನ ಮಾಡೋದನ್ನು ತಿಳ್ಕೊಳ್ಳೋಣಂತೆ. ಇದು ತುಂಬ ಫೇಮಸ್ ಆಗಿರೋವಂಥ ಸ್ವೀಟ್. ಅಂದರೆ ಸಾಂಪ್ರದಾಯಿಕವಾಗಿ ತುಂಬ ಹಿಂದಿನ ಕಾಲದಲ್ಲೆಲ್ಲ ಎಲ್ಲರ ಮನೆಯಲ್ಲೂ ಮಾಡ್ತಾ ಇದ್ದಂಥ ಸ್ವೀಟ್ ಇದು. ಅಕ್ಕಿ ಹಾಲ್ಬಾಯಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಅಕ್ಕಿ ಹಾಲ್ಬಾಯಿ ಮತ್ತು ರಾಗಿದು ಮತ್ತು ಗೋಧಿದು 3 ಥರದೂ ಮಾಡ್ತಾರೆ ಕೀಲ್ಸನ. ನಾವಿವತ್ತು ಅಕ್ಕಿ ಇದು ಮಾಡ್ತಾಯಿದ್ದೀವಿ. ಇವತ್ತು ನಾನು 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ನಾವು ರೆಗ್ಯುಲರ್ ಸೋನಾ ಮಸೂರಿ ಅಕ್ಕಿ ಬರುತ್ತಲ್ಲ ಅದನ್ನೇ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು 2 ಅವರ್ಸು ನೆನೆಸ್ಕೋಬೇಕು. ಈಗ ನಾನು ಅಕ್ಕಿನ ಚೆನ್ನಾಗಿ ತೊಳೆದಿರೋ ನೀರನ್ನು ತೆಗೆದು ಈಗ ನಾನು ಅದಕ್ಕೆ 1/4 ಅಕ್ಕಿ ನೆನೆಯೋಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ಅದನ್ನು 2 ಅವರ್ಸು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಆಮೇಲೆ ನಾವು ಈಗ ನೆಂದಿರೋ ಅಕ್ಕಿನ ರುಬ್ಕೊಳ್ಳೋದಕ್ಕೆ ಹಾಕೋಬೇಕು. ನಾನಿಲ್ಲಿ 1 ಕಪ್ಪು ಅಕ್ಕಿಗೆ 1 ಕಪ್ಪು ಕಾಯಿ ತುರಿ, 2 ಕಪ್ಪು ಬೆಲ್ಲ, ಆಮೇಲೆ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ಈಗ ಫಸ್ಟು ನಾವು ಬರೀ ಈಗ ಅಕ್ಕಿನ ಹಾಕ್ಕೊಂಡು ರುಬ್ಕೊಳ್ಳೋಣಂತೆ. ಫಸ್ಟು ಅಕ್ಕಿನ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡಿಕೊಂಡು ಆಮೇಲೆ ಕಾಯಿ ತುರಿನ ಹಾಕ್ಕೊಳ್ಳೋಣಂತೆ. ಈಗ ಅಕ್ಕಿಗೆ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಟೋಟಲಾಗಿ 3 ಲೋಟದಷ್ಟು ನೀರನ್ನ ಹಾಕ್ಕೊಳ್ತೀನಿ. ಈಗ 2 ಲೋಟದಲ್ಲಿ ಅರ್ಧ ಹಾಕ್ಕೊಂಡು ಈ ಥರ ರುಬ್ಕೊಂಡಿದ್ದೀನಿ. ಈಗ ರುಬ್ಕೊಂಡ್ಮೇಲೆ ಈಗ ನಾವು ಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಕಾಯಿ ತುರಿನ ಇದು 3/4 ಕಪ್ ಅಷ್ಟು ಕಾಯಿ ತುರಿ ಇದೆ. ಕಪ್ಪಲ್ಲಿ ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಳ್ಳೋದು. ಈಗ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕು ಫ್ರೆಂಡ್ಸ್. ಇದು ಕಾಯಿ ಮತ್ತು ಅಕ್ಕಿ ಎರಡೂ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕು. ನೋಡಿ, ಈ ಥರ ಕೈಯಲ್ಲಿ ಹಿಂಗೆ ಮಾಡಿದ್ರೆ ನಮಗೆ ಕಾಯಿ ತುರಿದೇನೂ ಸಿಗಬಾರ್ದು. ಅಂದರೆ ಅಷ್ಟು ನೈಸ್ ಪೇಸ್ಟ್ ಆಗಿರಬೇಕು. ಚೆನ್ನಾಗಿ ರುಬ್ಕೊಂಡ್ಮೇಲೆ ಇದಕ್ಕೆ ನಾವು ಬೆಲ್ಲನ ಸೇರಿಸ್ಕೋಬೇಕು. ಈಗ ನಾನು ಇದಕ್ಕೆ 2 ಕಪ್ ಬೆಲ್ಲ, ಅಂದರೆ ಇದನ್ನು ಎರಡನ್ನೂ ಸೇರಿಸಿ ನಾನು 1 ಬೌಲ್ ಮಾಡ್ಕೊಂಡಿದ್ದೀನಿ. 2 ಕಪ್ ಅಷ್ಟು ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು. ಈಗ ಚೆನ್ನಾಗಿ ಮತ್ತೆ ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಚೆನ್ನಾಗಿ ರುಬ್ಕೊಂಡ್ಮೇಲೆ ನಾವು ಒಂದು ದಪ್ಪ ತಳ ಪಾತ್ರೆ, ನಾವು ಯಾವ ಪಾತ್ರೆಯಲ್ಲಿ ನಾವು ಅದನ್ನು ಸ್ಟವ್ ಮೇಲೆ ಇಡ್ತೀವಲ್ಲ ಕಾಯೋದಕ್ಕೆ ಆ ಪಾತ್ರೆನ ತೊಗೋಬೇಕು. ಇದಕ್ಕೆ ಆದಷ್ಟು ನಾನ್ ಸ್ಟಿಕ್ ಅಥವಾ ದಪ್ಪ ಬಾಣಲಿ ಆ ಥರ ಪಾತ್ರೆ ತೊಗೋಬೇಕು. ಈಗ ನಾವು ರುಬ್ಬಿರೋದಷ್ಟು ನಾವು ಈ ಜರಡಿನಲ್ಲಿ ಸೋಸ್ಕೋಬೇಕು. ಇದು ಕಾಯಿನಲ್ಲಿರೋವಂಥದ್ದು ಏನಾದರೂ ದಪ್ಪ ತರಿ ಏನಾದ್ರು ಉಳ್ಕೊಂಡಿದ್ರೆ ಮತ್ತು ಬೆಲ್ಲದಲ್ಲಿ ಏನಾರು ಕಸ ಇದ್ದರೆ ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಸೊ ಹಾಗಾಗಿ ಸೋಸ್ಕೋಬೇಕು. ದಪ್ಪ ಜರಡಿ ಬರುತ್ತಲ್ಲ ಅದರಲ್ಲಿ ಸೋಸ್ಕೋಬೇಕು. ಇಲ್ಲ ಅಂದರೆ ನೀವು ಬಟ್ಟನಲ್ಲಾದರೂ ಶೋಧಿಸ್ಕೋಬೋದು. ನೋಡಿ, ಈ ಥರ ಅಕಸ್ಮಾತ್ ಏನಾದ್ರು ಗ್ರೈಂಡ್ ಆಗಿಲ್ದಿರೋದು ಏನಾದರೂ ತರಿ ಇದ್ದರೆ ಅದು ಕೂಡ ಬಂದುಬಿಡುತ್ತೆ. ಈಗ ಇದ್ರ ಮೇಲೆ ನಾನು ಇನ್ನೊಂದು ಸ್ವಲ್ಪ ಮತ್ತೆ 1 ಲೋಟದಷ್ಟು ನೀರನ್ನ ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಇದರಲ್ಲಿ ಸೋಸ್ಕೊಳ್ತೀನಿ. ಸೊ ದಟ್ ಇನ್ನೂ ಸ್ವಲ್ಪ ಕಾಯಿದೆಲ್ಲ ಇರುತ್ತಲ್ಲ, ಕಾಯಿ ಅಂಶ ಅದೆಲ್ಲ ಬರುತ್ತೆ. ಈಗೆಲ್ಲ ಕ್ಲೀನಾಗಿ ಮತ್ತೆ ಈಗ ಇನ್ನೊಂದು ಲೋಟ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ 4 ಲೋಟ ನೀರು ಬೇಕಾಗುತ್ತೆ. ಇದಕ್ಕೆ ನೀರು ಇದ್ದಷ್ಟು ಒಳ್ಳೆಯದು. ನೀರಿದ್ದರೆ ಅಕ್ಕಿ ಇದು ಪೇಸ್ಟು ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಹಸಿಯಾಗಿ ಹಾಗೆ ಉಳ್ಕೊಳ್ಳುತ್ತೆ. ನೀರು ಜಾಸ್ತಿ ಹಾಕೋದಷ್ಟು ಬೇಯಿಸುವಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೀರು ಕಮ್ಮಿ ಇದ್ದರೆ ಒಳಗಡೆ ಎಲ್ಲ ಬೆಂದೇ ಇರಲ್ಲ, ಹಾಗಾಗಿಬಿಡುತ್ತೆ. ಸೊ ಈಗ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈ ಥರ ಪೋರಿಂಗ್ ನೀರು ದೋಸೆದೆಲ್ಲ ಬರುತ್ತಲ್ಲ ಅದಕ್ಕಿಂತ ನೀರಾಗಿರ್ಬೇಕು. ಇನ್ನೂ ಆ ಕನ್ಸಿಸ್ಟೆನ್ಸಿಲಿ ನಾವು ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ ಮೇಲೆ ಇಡಬೇಕು. ಈಗ ಸ್ಟವ್ ಮೇನಲ್ಲಿ ಇಟ್ಟು ನಾನು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ. ಸ್ವೀಟ್ ಮಾಡುವಾಗೆಲ್ಲ ಉಪ್ಪು ಹಾಕಬೇಕು. ಚಿಟಿಕೆಯಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಈಗ ಕೈ ಆಡ್ತಾ ಅದು ಈ ಲಂಪ್ಸ್ನ ಫಾರ್ಮ್ ಆಗುತ್ತೆ ನೋಡಿ, ಈ ಥರ ಗಂಟಾಗೆ. ಆ ಥರ ಬಂದಾಗ, ಆ ಸ್ಟೇಟಿಗೆ ಬಂದಾಗ ನಾವು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕೈ ಆಡಿದ್ದೆ. ಮತ್ತು ಈಗ ಇನ್ನೊಂದು ಸರಿ ಕೈ ಆಡ್ತಾ ಇರ್ಬೇಕಾದ್ರೆ ಹೀಗೆ ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡ್ತಾ ಇರಬೇಕು. ನೋಡಿ, ಈ ಥರ ಎದಕ್ಕೆ ಬರುತ್ತೆ. 2 ಸರಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಅದು ಇನ್ನೂ ಸ್ವಲ್ಪ ಬೇಕಾಗುತ್ತೆ ತುಪ್ಪ ಅಂದಾಗ ಕೈ ಆಡಿಕೊಂಡು ತುಪ್ಪ ಹಾಕಬೇಕು. ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಪಾತ್ರೆನ ಈ ಥರ ಹಿಂಗೆ ತಿರುವು ಹಾಕಿದ್ರೆ ಬಿಡಕ್ಕೆ ಬರುತ್ತೆ. ಆ ಸ್ಟೇಜಲ್ಲಿ ಆಫ್ ಮಾಡಿಬಿಟ್ಟು ಈಗ ನಾವು ತಟ್ಟೆಗೆ ತುಪ್ಪ ಸವರಿರ್ತೀವಲ್ಲ ಆ ತಟ್ಟೆಗೆ ಇದನ್ನು ಹಾಕ್ಕೊಂಡು ಬರಬೇಕು. ಸೊ ಈಗ ನಾನು ಅಷ್ಟೂ ಬೆಂದಿರೋ ಅಷ್ಟು ಹಾಲ್ಬಾಯ್ದು ಏನು ಹಿಟ್ಟಿದೆಯಲ್ಲ ಅದಷ್ಟು ನಾನು ಈಗ ತಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ನಾವು ಒಂದು ಚುಚ್ಕಾಗೆ ತುಪ್ಪ ಸವರ್ಕೊಂಡು ಈಗ ಫ್ಲ್ಯಾಟ್ ಮಾಡ್ಕೋಬೇಕು. ಈಗ ತಟ್ಟೆನಲ್ಲಿ ಚೆನ್ನಾಗಿ ಈ ಥರ ಕ್ಲೀನಾಗಿ ಒಂದೇ ಸಮ ತಟ್ಕೋಬೇಕು. ಈ ಥರ ಎಲ್ಲ ಪ್ಲೇನ್ ಮಾಡಿಕೊಂಡು ಎಲ್ಲ ಕಡೆ ಒಂದೇ ಥರ ಸವರ್ಕೊಂಡು ಬರಬೇಕು. ಆಮೇಲೆ ನಾನು ಇದು ಸಿಲಿಕಾನ್ ಸ್ಪ್ಯಾಚುಲ ಬರುತ್ತಲ್ಲ ಅದಕ್ಕೂ ಸ್ವಲ್ಪ ತುಪ್ಪ ಸವರ್ಕೊಂಡು ಎಲ್ಲ ಕಡೆ
ಈಕ್ವಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ, ಪ್ಲೇನಾಗಿ ಈಕ್ವಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ಆರಾದಮೇಲೆ ಒಂದು 5 ರಿಂದ 10 ನಿಮಿಷ ಹಾಗೆ ಆರೋದಕ್ಕೆ ಬಿಟ್ಬಿಡಬೇಕು. ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ನೀವು ನೈಫಲ್ಲಿ ಕಟ್ ಮಾಡ್ಕೊಳ್ತಾ ಬರಬೇಕು. ಪೀಸು ನಿಮಗೆ ಯಾವ ಶೇಪು ಯಾವ ಸೈಜಿಗೆ ಬೇಕಾದರೂ ಮಾಡ್ಕೋಬೋದು. ಯೂಶ್ವಲಿ ಸ್ಕ್ವೇರ್ ಸೈಜಲ್ಲಿ ಸ್ಕ್ವೇರ್ ಶೇಪಲ್ಲಿ ನಿಮಗೆ ಬೇಕಾಗಿರೋ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು 2 ನಿಮಿಷ ಆದಮೇಲೆ ನಾನು ಈ ಥರ ಉಲ್ಟಾ ದಬಾಕಿದ್ದೀನಿ. ಈಗ ನಮ್ಮ ಹಾಲ್ಬಾಯಿ ರೆಡಿ ಇದೆ ನೋಡಿ. ಇದೇನಿಲ್ಲ ಅಂದರೆ ಒಂದು 20-30 ಮಿನಿಟ್ಸ್ ಒಳಗೆಲ್ಲ ಆಗಿಬಿಡುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಾದಮೇಲೆ 30 ಮಿನಿಟ್ಸ್ ಬೇಕಾಗುತ್ತೆ. ಈ ಥರ ನಮ್ಮ ಹಾಲ್ಬಾಯಿ ರೆಡಿ ಇದೆ. ರೂಮ್ ಟೆಂಪ್ರೇಚರಲ್ಲೇ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ತಣ್ಣಗಾದಮೇಲೆ ಕಟ್ ಮಾಡಿಕೊಂಡು ಈ ಥರ ತೆಗಿಬೋದು. ಈಗ ನಮ್ಮ ಅಕ್ಕಿ ಹಾಲ್ಬಾಯಿ ರೆಡಿ ಇದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದು ಸತಿ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.